ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಡೇ ಒನ್ ಸ್ಟಾಂಪ್ಸ್ ಏನಾಯಿತು? ಡೇ ಒನ್ನಲ್ಲಿ ಏನೂ ಆಗಿಲ್ಲ. ಡೇ ಒನ್ನಲ್ಲಿ ಟರ್ನು ಟ್ವಿಸ್ಟು ಗಿಸ್ಟು ಫಸ್ಟು ಏನೂ ಆಗಿಲ್ಲ ಗುರು. ಫಸ್ಟ್ ಸೆಷನ್ ಹಿಂಗಾಯಿತು, ಸೆಕೆಂಡ್ ಸೆಷನ್ ಅವ್ರು ಡಾಮಿನೇಟ್ ಇವ್ರು ಡಾಮಿನೇಟ್, ಅದು ಇದು ಏನೂ ಆಗಿಲ್ಲ. ಕ್ಲಿಯರ್ ಕಟ್ ಡೇನೇ ಡಾಮಿನೇಟ್ ಮಾಡ್ಬಿಟ್ಟು ಬಿಸಾಕಿರೋದು ಇವತ್ತು ಇಂಡಿಯಾ. ಫಸ್ಟ್ ಸೆಷನ್, ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್ನು ಅಲ್ಲಿ 359 ರನ್ನು ವಿತ್ ಲಾಸ್ ಆಫ್ ಜಸ್ಟ್ 3 ವಿಕೆಟ್ಸು. ಆಡ್ದವರೆಲ್ಲ ಬೊಂಬಾಟಾಗಿ ಆಡಿದ್ದಾರೆ, ಒಬ್ಬರನ್ನ ಬಿಟ್ಟು. ಅಲ್ಲಿ ಸಾಯಿ ಸುದರ್ಶನ ಬಿಡ್ತು ಅಂತಂದರೆ ಎಲ್ಲರೂ ಕೂಡ ಆಡ್ದವರೆಲ್ಲ ಅಲಚ್ಚಾಗಿ ಬಾಂಬಾಗಿ ಸೈಕಾಗಿ ಆಡಿದ್ದಾರೆ. ಏನು ಜಾಸ್ತಿ ಹೇಳೋ ಅಂಥದ್ದೆಲ್ಲ ಏನೂ ಇಲ್ಲ, ಗೊತ್ತಿರೋದನ್ನ ಏನಾಯಿತು ಅಂತ. ಬಟ್ ಆದ್ರೂ ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊಂಡ್ವಿ ಗುರು. ಎಷ್ಟು ಜನ ಇವತ್ತು ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊಂಡ್ರಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ರೋಹಿತ್ ಶರ್ಮಾ ಅವ್ರನ್ನೂ ಕೂಡ ಮಿಸ್ ಮಾಡ್ಕೊಂಡಿರ್ತೀರ ಸುಮಾರು ಜನ. ಬಟ್ ವಿರಾಟ್ ಕೊಹ್ಲಿ ಅವ್ರನ್ನ ಫೀಲ್ಡಿಂಗಲ್ಲೇ ಆಗಿರಲಿ, ಬ್ಯಾಟಿಂಗಲ್ಲೇ ಆಗಿರಲಿ, ಎಲ್ಲ ಕಡೆ ಹೈಲೈಟ್ ಮಾಡಿಬಿಟ್ಟು ತೋರಿಸೋರು, ಯಾವಾಗಲೂ ತೋರಿಸ್ತಾ ಇರೋರು. ಟೆಸ್ಟ್ ಫಾರ್ಮೇಟಲ್ಲೇ ಅಂದರೆ ವಿರಾಟ್ ಕೊಹ್ಲಿನ ಖಂಡಿತ ಮಿಸ್ ಮಾಡ್ಕೊಂತೀವಿ. ಎಲ್ಲ ಫಾರ್ಮೇಟಲ್ಲೂ ಮಿಸ್ ಮಾಡ್ಕೊತೀವಿ, ಬಟ್ ಟೆಸ್ಟ್ ಫಾರ್ಮೇಟಲ್ಲಿ ಖಂಡಿತ ಮಿಸ್ ಮಾಡ್ಕೊಂಡ್ವಿ. ನಾನಂತೂ ಮಿಸ್ ಮಾಡಿಕೊಂಡೆ. ಒಂಥರ ಕಳೆ ಇರಲಿಲ್ಲ. ಇವತ್ತು ಏನೇ ಆಡಿರ್ಬೋದು ಇಂಡಿಯಾ, ಬಟ್ ವಿರಾಟ್ ಕೊಹ್ಲಿ ಇದ್ದಿತ್ತು ಅಂದರೆ ಅದು ಇನ್ನೂ ಒಂಥರ ನೆಕ್ಸ್ಟ್ ಲೆವೆಲ್ ಕಳೆ ಅಂತೂ ಇದ್ದೇ ಇರೋದು. ಬಟ್ ಇರಲಿ, ಇವಾಗ ಹಳೇದೆಲ್ಲ ಬಿಟ್ಟಾಕ್ಬಿಟ್ಟು ಮುಂದೆ ನುಗ್ಬೇಕಷ್ಟೇ. ಆಗಿದ್ದೆಲ್ಲ ಆಯಿತು ಅಂದರೆ ಹಿಂದೆಗಡೆ ರಿಟೈರ್ಮೆಂಟ್ ಹುಟ್ಟಿದೆಲ್ಲ ಆಗಿದೆ. ಇವಾಗ ಮುಂದೆ ಬಂದಿರುವಂಥ ಯಂಗ್ಸ್ಟರ್ಸ್ಗಳು ನೆಕ್ಸ್ಟ್ ಜನ್ರೇಷನ್ ತೊಗೊಂಡು ಹೋಗಬೇಕಾಗಿದೆ ಅಷ್ಟೇ. ಇವತ್ತು ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಗುರು ನಮ್ಮ ಟೀಮ್ ಇಂಡಿಯಾ. 359 ರನ್ನು ಅಲ್ಲಿ ಇಳಿಸಿರೋದು. ಅದು ಕ್ವಾಲಿಟಿ. ಅವರೇ ಅನ್ಕೊಂತ ಇದ್ರು ನಮಗೆ ಕ್ವಾಲಿಟಿ ಇದೆ ಅಂತ. ತೋರಿಸಿದ್ರೆ ಫಸ್ಟ್ ಇನ್ನಿಂಗ್ಸಲ್ಲಿ ಟಾಸ್ ಗೆದ್ದರು ಅವರೇನೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಬೆನ್ ಸ್ಟೋಕ್ಸು. ಇವ್ರು ಎಕ್ಸ್ ಕ್ರಿಕೆಟರ್ಸ್ಗಳೆಲ್ಲ ಬೆಜ್ಜಾನ್ ಸೌಂಡ್ಗಳನ್ನ ಕೊಟ್ಟಿದ್ರು. ಇಂಡಿಯಾದವ್ರು ಏನು ಅಲ್ಲಾಡ್ಸೋಕ್ಕಾಗಲ್ಲ, ಇಲ್ಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ, 4-1 ಹೊಡಿತೀವಿ ಪಕ್ಕ, ಇದಂತೂ ಶಾರ್ಟು ಬಿಟ್ಟರೆ 5 ಹೊಡೆದ್ಬಿಡ್ತೀವಿ ಅನ್ನೋ ಥರ ಇವರು ಸಿಕ್ಕಾಪಟ್ಟೆ ಭಲೇ ಕಾನ್ಫಿಡೆಂಟ್ ಆಗಿದ್ರು. ಬಟ್ ಆಗಿದ್ದೇನು ಫಸ್ಟ್ ಇನ್ನಿಂಗ್ಸು. ಬಟ್ ಇನ್ನೂ ಮ್ಯಾಚ್ ಮುಗ್ದಿಲ್ಲ, ಏನು ಬೇಕಾದರೂ ಆಗ್ಬೋದು. ಅವರು ಕೂಡ ಸಖತ್ತಾಗಿ ಆಡ್ಬೋದು. ಅವ್ರದ್ದು ಬ್ಯಾಟಿಂಗ್ ಚೆನ್ನಾಗಿದೆ. ವಿಕೆಟ್ನ ನೋಡ್ತು ಅಂದರೆ ಬ್ಯಾಟಿಂಗ್ ಆಡೋದಕ್ಕೆ ಸಾಕಾಗಿದೆ. ಹೌದು, ಒಂದೆರಡು ಪೆಟ್ಗಳನ್ನಂತೂ ತಿಂದರು. ಯಶಸ್ವಿ ಜೈಸ್ವಾಲ್ ಪೆಟ್ ತಿಂದರು. ಅನಿವನ್ ಬೌನ್ಸು ಕೆಲವೊಂದು ಕಡೆ ಕಾಣಿಸ್ತಷ್ಟೇ, ಬಟ್ ಅಷ್ಟೊಂದೇನು ಹೆವಿ ಅನಿವನ್ ಬೌನ್ಸ್ ಏನಿಲ್ಲ. ಒಟ್ನಲ್ಲಿ ಬ್ಯಾಟಿಂಗ್ ಆಡೋದಕ್ಕಂತೂ ಚೆನ್ನಾಗಿದೆ. ಬಟ್ ಇನಿಷಿಯಲಿ ಬಾಲು ಹೆವಿ ಸ್ವಿಂಗ್ ಆಗ್ತಾ ಇತ್ತು. ಬಟ್ ಅದನ್ನು ನೆಗೇಟ್ ಮಾಡಿದ್ದು ಯಶಸ್ವಿ ಜೈಸ್ವಾಲ್ ಜೊತೆಗೆ KL ರಾಹುಲ್ ಇಬ್ಬರು ಸೇರ್ಕೊಂಡು ಸಾಕಾದಾಗ ಆಡಿದ್ರು. ಸೊ ಇಬ್ಬರು ಆಲ್ಮೋಸ್ಟ್ 40+ ಇರ್ತಾರೆ. ಅದೇನಾಯ್ತೋ ಗೊತ್ತಿಲ್ಲ, KL ರಾಹುಲ್ಗೆ ಅಷ್ಟೊತ್ತು ನೆಗೇಟ್ ಮಾಡ್ತಾ ಇರ್ತಾರೆ ಔಟ್ಸೈಡ್ ಆಫ್ ಸ್ಟಂಪ್ ಬರುವಂಥ ಬಾಲ್ಗಳನ್ನ. ಇದು ಒಂಥರ ಆಲ್ಮೋಸ್ಟ್ ಕ್ಲೋಸ್ ಟು ವೈಡ್ ಹೋಗುವಂಥ ಬಾಲ್ನ ಟಚ್ ಮಾಡಿಕೊಂಡು ಎಡ್ಜ್ ಹೊಡ್ಕೊಂಡು ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋಗ್ಬಿಟ್ರು. ಇಲ್ಲಾಂದರೆ ಇಬ್ಬರು ಕೂಡ ಕಡಕ್ಕಾಗೇ ಕಾಣಿಸ್ಕೊಂಡಿದ್ರು. ಇವತ್ತು ಸೆಂಚುರಿ ಅವರಿಂದನೂ ಕೂಡ ಬಂದಿರೋದು, ಯಾಕಂದರೆ ಆ ರೇಂಜಿಗೆ ಕಾಣಿಸ್ಕೊಂಡಿದ್ರು ಇಬ್ಬರು ಕೂಡ ಓಪನಿಂಗ್ ಪೇರು. ಅದೆಲ್ಲಿ ಇಲ್ಲಿ ಇನ್ನೇನು ಸೆಷನ್ ಎಂಡ್ ಆಗುವಂಥ ಟೈಮಲ್ಲಿ 24ನೇ ಓವರ್ 25ನೇ ಓವರ್ ಪಟ್ ನನಗೆ ಕ್ವಿಕ್ ಸಕ್ಸೆಷನಲ್ಲಿ ಆಲ್ಮೋಸ್ಟ್ ಸೆಷನ್ ಇನ್ನೇನು ಎಂಡ್ ಆಯಿತು ಅನ್ನೋಂಥ ಟೈಮಲ್ಲಿ ಬಿದ್ದಿರುವಂಥ ವಿಕೆಟ್ ಎರಡೂ ಕೂಡ. ಸಾಯಿ ಸುದರ್ಶನ್ ಬರ್ತಾರೆ, 4ನೇ ಬಾಲು. ಅವ್ರ ಕೆರಿಯರಲ್ಲಿ ಡೆಬ್ಯೂ ಬೇರೆ ಆಗಿದ್ರು ಇವತ್ತು. ಇಂಥ ಒಂದು ವರ್ಸ್ಟ್ ಡೆಬ್ಯೂ ಯಾರಿಗೂ ಬೇಡ ಯಾಕಂದರೆ ಡೆಬ್ಯೂಲೇ ಒಂಥರ ಡಕ್ಔಟ್ ಆಗೋಗ್ಬಿಟ್ರು ಅಂತಂದರೆ ಪ್ಲೇಯರಿಗೆ ಅದಕ್ಕೊಂಥರ ಕಾಡ್ತಾ ಇರುತ್ತೆ. ಡೆಬ್ಯೂ ಇನ್ನಿಂಗ್ಸಲ್ಲೇ ಅದನ್ನು. ಇನ್ನೂ ಒಂದು ಇನ್ನಿಂಗ್ಸ್ ಇದೆ ಟೆಸ್ಟ್ ಮ್ಯಾಚ್, ಅದಕ್ಕೆ ಅಲ್ವಾ ಬೆಸ್ಟ್ ಅನ್ನೋದು. ಒಂದು ಇನ್ನಿಂಗ್ಸ್ ಹೋಯಿತು ಅಂತಂದರೆ ಇನ್ನೂ ಒಂದು ಇನ್ನಿಂಗ್ಸ್ ಇರುತ್ತೆ. ಸೆಕೆಂಡ್ ಚಾನ್ಸ್ ಅಂತೂ ಖಂಡಿತ ಇರುತ್ತೆ. ಬಟ್ ಬೇರೆ ಮ್ಯಾಚ್ಗಳಲ್ಲಿ ಆ ಥರ ಅಲ್ಲ, ಬೇರೆ ಫಾರ್ಮೆಟಲ್ಲಿ ಆ ಥರ ಅಲ್ಲ. ಟೆಸ್ಟ್ ಮ್ಯಾಚ್ ನೋಡಿ, ಇವಾಗ ಸಾಯಿ ಸುದರ್ಶನ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬಂದುಬಿಟ್ಟು ಸೆಂಚುರಿ ಹೊಡಿತು ಅಂತಂದರೆ ಡೆಬ್ಯೂಲ್ ಸೆಂಚುರಿ ಬಂತು ಅಂತ ಹೇಳ್ತಾರೆ. ಸೊ ಟೆಸ್ಟ್ ಮ್ಯಾಚ್ ಅದಕ್ಕೆ ಒಂಥರ ಬೆಸ್ಟ್ ಫಾರ್ಮೆಟ್ ಅಂತ ಹೇಳೋದು. ಸೊ ಸಾಯಿ ಸುದರ್ಶನ್ ಅಲ್ಲಿ ಅದು ಔಟ್ ಆಗುವಂಥ ಬಾಲೇ ಅಲ್ಲ, ಬೆನ್ ಸ್ಟೋಕ್ಸು ಏನಲ್ಲಿ ಡೌನ್ದಲ್ಲೇ ಹೋಗೋವಂಥ ಬಾಲ್ಗೆ. ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸಲ್, ಅದು ಡೆಬ್ಯೂಲಿ ಒಬ್ಬ ಪ್ಲೇಯರ್ಗೆ ಬೇಕಾ, ಈಚೆ ಹೋಗ್ತಾ ಇರೋಂಥ ಬಾಲಿಗೆ ಟಚ್ ಮಾಡ್ಕೊಂಡು ಔಟ್ ಆಗೋಂಥದ್ದು. KL ರಾಹುಲ್ದು ಏನದೇನೋ ಔಟ್ ಆಗೋ ವಿಕೆಟ್ ಇತ್ತು ಅಂತ ಬೋಲೇನಲ್ಲ, ಅವರೇ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದಲ್ಲಿ, ಎಳೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಆ್ಯಂಡ್ ಗೊತ್ತಿರೋದೇ ಇನ್ನೂ ಒಂದು ವಿಕೆಟ್ ಬಿದ್ದಿದ್ದು, ಅದು ಯಶಸ್ವಿ ಜೈಸ್ವಾಲ್ ಅವ್ರದ್ದು. ಸೊ ಅವ್ರದ್ದು ಆಲ್ಮೋಸ್ಟ್ ಅಷ್ಟು ಥರ್ಡ್ ಸೆಷನ್ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಸೆಷನ್ ವಿಕೆಟೇ ಬಿದ್ದಿಲ್ಲ. ಅಲ್ಲಿ ಸೆಕೆಂಡ್ ಸೆಷನ್ ಕಡಕ್ ರನ್ಸ್ ಬಂತು. ಫಸ್ಟ್ ಸೆಷನು 92 ರನ್ಸ್ ಬಂತು, 2 ವಿಕೆಟ್ ಲಾಸಿಗೆ. ಅದೇ ಲಾಸ್ಟ್ 2 ವಿಕೆಟ್ನ ಕಳ್ಕೊಂಡ್ರು. ಸೆಕೆಂಡ್ ಸೆಷನ್ ರನ್ನೇ ಬಂದಿಲ್ಲ, ವಿಕೆಟೇ ಬಿದ್ದಿಲ್ಲ. ಅಲ್ಲಿ ರನ್ಸ್ ಆಗೋದಾಗ ಬಂತು ಸೆಕೆಂಡ್ ಸೆಷನ್. ಆಲ್ಮೋಸ್ಟ್ ಅಷ್ಟು ಕ್ಲೋಸ್ ಟು 120+ ರನ್ಸು ಬಂತು. 215. ಫಸ್ಟ್ ಸೆಷನ್ 92 ರನ್ನು, ಸೆಕೆಂಡ್ ಸೆಷನ್ ಎಂಡ್ ಆಗೋ ಅಷ್ಟರಲ್ಲಿ 215 ರನ್ನು. ಸೆಕೆಂಡ್ ಸೆಷನ್ ಯಾವುದೇ ವಿಕೆಟ್ ಬಿದ್ದಿಲ್ಲ. ಶುಭ್ಮನ್ ಗಿಲ್ ಜೊತೆಗೆ ಪಾರ್ಟ್ನರ್ಶಿಪ್ ಕಡಕಾಗೆ ಬಿಲ್ಡ್ ಮಾಡಿದ್ದು ಯಶಸ್ವಿ ಜೈಸ್ವಾಲು. ಸೊ ಥರ್ಡ್ ಸೆಷನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇದ್ದಂಗೆ ಪಟ್ಟನಂಗೆ ಬಂದ್ಬಿಟ್ಟು ಉದ್ರುಕೊಂಡೋದ್ರು. ಇಟ್ಸ್ ಯಶಸ್ವಿ ಜೈಸ್ವಾಲ್ ಬೋಲ್ಡ್ ಆಗಿ ಸಖತ್ ಬಾಲ್ನ ಹಾಕಿದ್ರು ಮಾತ್ರ. ಇನ್ಫ್ಯಾಕ್ಟ್ ರಿಷಬ್ ಪಂತ್ರು ಹಂಗೆ ಬಂದರು, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಒಂಥರ ಆಟ ಆಡಿಸಿದ್ರು. ರಿಷಬ್ ಪಂತೆ ಆಟ ಆಡಿಸಿದ್ರು. ಇನ್ಫ್ಯಾಕ್ಟು ಅವ್ರು ಔಟ್ ಆಗಿದ್ದಾರೆ, ಯಶಸ್ವಿ ಜೈಸ್ವಾಲ್ ಅವರು ಬೋಲ್ಡ್ ಆಗಿದ್ದಾರೆ. ಟಾಪ್ ಆಫ್ ದ ಆಫ್ ಸ್ಟಂಪ್ ಹೊಡ್ಕೊಂಡು ಹೋಗಿದೆ. ಅದೇ ಓವರ್ ಬಂದ್ಬಿಟ್ಟು ಬೆನ್ ಸ್ಟೋಕ್ಸಿಗೆ ತಲೆ ಮೇಲೆ ಹೊಡಿತಾ ಇದ್ದಾರೆ. 2ನೇ ಬಾಲನ್ನೇ 4 ಹೊಡಿತಾ ಇದ್ದಾರೆ. ಸೊ ಮೆಚ್ಕೋಬೇಕು ಒಂಥರ ಅದನ್ನು. ಒಂಥರ ಏನು ಹೇಳ್ತಾರೆ ಅದಕ್ಕೆ, ನೀನು ಔಟ್ ಮಾಡ್ತೀನಿ ನಮ್ಮ ಕಡೆ, ಅವ್ರನ್ನ ಕೊಡ್ತೀನಿ ತಗೋ ಅನ್ನೋ ಥರ ಇತ್ತು. ಅಲ್ಲಿ ಬೆನ್ ಸ್ಟೋಕ್ಸ್ ಅವರು ಜೊತೆಗೆ ರಿಷಬ್ ಪಂತ್ ಅವರ ಮಧ್ಯ ಒಂದು ಸ್ವಲ್ಪ
ಕಾನ್ವರ್ಸೇಷನ್ ಆಯಿತು, ಮಾತಿನ ಚಕಮಕಿ ಆಯಿತು. ಇನ್ನು ಫ್ರೆಂಡ್ಲಿ ವೇಲೇನೇ ಇತ್ತು. ಬೆನ್ ಸ್ಟಾಕ್ಸರ ಶಾಕ್ ಆಗಿ ಹೋಗ್ಬಿಟ್ರು. ಏನು ಗುರು ನೀನು ಹಿಂಗೆ ಹೊಡಿತೀಯ, ಅಲ್ಲಿ ಇವಾಗ ತಾನೇ ವಿಕೆಟ್ ತೆಗೆದಿನ ತಲೆ ಮೇಲೆ ಹೊಡಿತಾ ಇದೆಯಲ್ಲ, ಒಬ್ಬ ಬೌಲರ್ಗೆ ತಲೆ ಮೇಲೆ ಹೊಡೆದ್ರು ಅಂತಂದರೆ ಫಾಸ್ಟ್ ಬೌಲರ್ಗೆ ಅದಕ್ಕಿಂತ ಒಂದು ಅವಮಾನ ಆಗೋದು ಇನ್ನೂ ಒಂದಿಲ್ಲ. ಸೊ ವಿಕೆಟ್ ತೆಗೆದಿರೋ ಓವರಲ್ಲಿ ನೀನು ತಲೆ ಮೇಲೆ ಹೊಡಿತಿಲ್ಲ, ಎರಡನೇ ಬಾಲಿನ ಅಂತ ಶಾಕ್ ಆಗಿ ಹೋಗ್ಬಿಡೋದು. ಎಲ್ಲರೂ ರನ್ಸ್ ಹೊಡೆದವ್ರು ಗುರು ಇವತ್ತು. ಸಾಯಿ ಸುದರ್ಶನ ಬಿಟ್ಟು KL ರಾಹುಲ್, ಯಶಸ್ವಿ ಜಾಸ್ವಾಲ್ ಸೆಂಚುರಿ ಇಳಿಸಿದ್ದು, ಶುಭ್ಮನ್ ಗಿಲ್ ಅಂತೂ ಕೇಳಂಗೇನೆ ಇಲ್ಲ. ಅಲ್ಲಿ ಡಬಲ್ ಸೆಂಚುರಿ ಎಕ್ಸ್ಪೆಕ್ಟೇಷನ್ ಇದ್ದೀವಿ. ವಿರಾಟ್ ಕೊಹ್ಲಿ ಅವರ ಸ್ಲಾಟ್ ಏನಿದೆ ನಂಬರ್ 4 ಸ್ಲಾಟು, ಅದಕ್ಕೆ ಇವಾಗ ಪರ್ಫೆಕ್ಟ್ಲಿ ಫಿಟಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಶುಭ್ಮನ್ ಗಿಲ್ ನನ್ನ ಪ್ರಕಾರ ನಾಳೆ ಡಬಲ್ ಸೆಂಚುರಿ ಎಕ್ಸ್ಪೆಕ್ಟೇಷನು. ರಿಷಬ್ ಪಂತ್ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ, ಯಾಕಂದ್ರೆ ರಿಷಬ್ ಪಂತ್ ಅವ್ರಿಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂತ. ಇನ್ನು ಶುಭ್ಮನ್ ಗಿಲ್ ನೋಡಿ ಕನ್ಸಿಸ್ಟೆಂಟಾಗಿ ಒಂದು ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅವ್ರು ಡಬಲ್ ಸೆಂಚುರಿ ಹೊಡಿಬೋದು ಅಂತ ನನಗೆ ಗಟ್ ಫೀಲಿಂಗ್ ಹೇಳ್ತಿದೆ. ರಿಷಬ್ ಪಂತು ಹೊಡಿಬೋದು ಸೆಂಚುರಿ, ಡಬಲ್ ಸೆಂಚುರಿ ಎಲ್ಲ ಗೊತ್ತಿಲ್ಲ, ಅವ್ರು ಹೆಂಗೆ ಬೇಕೋ ಆಡ್ತಾ ಇರ್ತಾರೆ. ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಇನ್ನೂ 3 ವಿಕೆಟ್ ಬಿದ್ದಿದೆ ಅಲ್ಲಿ. ನಾಳೆ ಕಂಪ್ಲೀಟಾಗಿ ಆಡ್ತಾರೆ ಅನ್ನೋ ಥರ ಕಾಣಿಸ್ತೈತೆ ಸೀನ್ನ ನೋಡ್ತು ಅಂತ ಅಂದರೆ. ಆ ಸ್ಟೋಕ್ಸಿಗೆ 2 ವಿಕೆಟ್ ಬಿದ್ದೈತೆ, ಅಲ್ಲಿ ಬ್ರೈಡನ್ಗೆ 2 ವಿಕೆಟ್ ಬಿದ್ದೈತೆ. ಆಮೇಲೆ ಜಾನ್ ಅವರು ಸಿಕ್ಕಾಪಟ್ಟೆ ಬೌಲಿಂಗ್ ಹಾಕಿದ್ರೆ ವಿಕೆಟ್ ಬಿದ್ದಿಲ್ಲ. ಈ ಕಡೆಯಿಂದ ಕ್ರಿಸ್ ವೋಕ್ಸ್ ಹಾಕಿದರೆ ಬಿದ್ದಿಲ್ಲ. ಆ್ಯಂಡ್ ಬಶೀರ್ ಅವರು 20+ ಓವರ್ನ ಬೌಲಿಂಗ್ ಮಾಡಿದರೆ ಅವರು ಕೂಡ ವಿಕೆಟ್ ಬಿದ್ದಿಲ್ಲ. ಈ 3 ಜನಕ್ಕೆ ವಿಕೆಟೇ ಬಿದ್ದಿಲ್ಲ, ವಿಕೆಟ್ಲೆಸ್ ಹೋಗಿದ್ದಾರೆ. ಬಿದ್ದಿರೋದೇ 2 ವಿಕೆಟು, ಸ್ಟೋಕ್ಸ್ಗೆ ಜೊತೆಗೆ ಬ್ರೈಡನ್ಗೆ. ಇನ್ನೇನು ಹೇಳ್ಕೊಳ್ಳೋ ಅಂಥದ್ದೆಲ್ಲ ಏನೂ ಇಲ್ಲ. ಒಟ್ಟು ಲಾಸ್ಟ್ ಇನ್ನಿಂಗ್ಸ್ ಅಂತೂ ಲಾಸ್ಟ್ ಸೆಷನ್ ಅಂತೂ ಸಖತ್ತಾಗಾಯಿತು ಇಂಡಿಯಾಗೆ. ನೋಡಿ ಸೆಷನ್ ಆಫ್ಟರ್ ಸೆಷನ್ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇಂಡಿಯಾ. ಫಸ್ಟ್ ಸೆಷನಲ್ಲಿ 92 ರನ್ ಬಂತು, ಸೆಕೆಂಡ್ ಸೆಷನಲ್ಲಿ 120+ ರನ್ ಬಂತು, ಥರ್ಡ್ ಸೆಷನಲ್ಲಿ 144 ರನ್ ಬಂದಿದೆ ನಮ್ಮ ಟೀಮ್ ಇಂಡಿಯಾಗೆ. ಶುಭ್ಮನ್ ಗಿಲ್ ಅಂತೂ ಹೆವಿ ಕ್ಲಾಸಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಅಪ್ರೋಚ್ನೂ ಅಷ್ಟೇ ಚೆನ್ನಾಗಿದೆ. ಯಾಕಂದರೆ ಹೆವಿ ಡಿಫೆನ್ಸಿವ್ ಅಪ್ರೋಚಲ್ಲಿ ಏನು ಆಡ್ತಾ ಇಲ್ಲ, ಅಗ್ರೆಸಿವ್ ಒಂದು ರೇಂಜಿಗೆ. ಟೆಸ್ಟ್ ಫಾರ್ಮೆಟಲ್ಲಿ ಇವ್ರು ಆಡಿರೋದು ಎಷ್ಟು ಬಾಲ್ ಒಬ್ಬರು ಆಡಿರೋದು 175 ಬಾಲ್ಸಲ್ಲಿ 127 ಅಂತ ಅಂದರೆ, ಸೊ ಅಪ್ರೋಚ್ ಅಂತೂ ಚೆನ್ನಾಗಿದೆ. ಟೆಸ್ಟ್ ಫಾರ್ಮೆಟಿಗೆ ಈ ಅಪ್ರೋಚ್ ಇರಬೇಕು. 72 ಸ್ಟ್ರೈಕ್ ರೇಟ್ ಅಂತಂದರೆ ಬೆಸ್ಟು. ಲಾಸ್ಟ್ ಸೆಷನಲ್ಲಿ ಬಂದಿರೋದು ರನ್ಸು ಇವರಿಂದನೇ. ಅಲ್ಲಿ ರಿಷಬ್ ಪಂತ್ ಆಡಿದ್ದಾರೆ, ಬಟ್ ಸ್ಟ್ರೈಕ್ ರೇಟ್ನ ಇಂಪ್ರೂವ್ ಮಾಡಿದ್ದು ಇವರೇನೇ ಅಲ್ಲಿ. ಸೊ ನೋಡೋಣ ನಾಳೆ ಅದೇನಾಗುತ್ತೆ ಅಂತ. ಕಂಪ್ಲೀಟ್ ಡೇ ಇಂಡಿಯಾ ಪರವಾಗಿ ಬಂದಿದೆ. ಯಾಕಂದರೆ ದಿನ ಫುಲ್ಲು ಬೆವರು ಇಳಿಸ್ಕೊಂಡು ಬೌಲಿಂಗ್ ಮಾಡೋದು, 3 ವಿಕೆಟ್ ಎತ್ತಕ್ಕಾಗಿರೋದು ನಮ್ಮ ಟೀಮ್ ಇಂಡಿಯಾದು. ಸೊ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮು ಕೆಲಸ ಮಾಡ್ತಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಸಿಗೋಣ ಮುಂದಿನ ನೋಡಿದ್ಲಿ ಗಾಯ್ಸ್, ಬಾ.